ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆ 6 ಗಂಟೆಗೇ ಎದ್ದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಜ್ಯೂಸ್ ಮಾಡಿ ಮತ್ತು ಸ್ಯಾಲಡ್ ಮಾಡ್ಬೇಕಂತ ಟಿಫಿನ್ಗೆ. ಹಂಗಾಗಿ ನಾನು ಸ್ಯಾಲಡ್ಗೋಸ್ಕರ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಫ್ಲವರು ಮತ್ತು ಕ್ಯಾಬೇಜು, ಸ್ವಲ್ಪ ಹಸಿ ಶುಂಠಿ, ಬೀಟ್ರೂಟು ಮತ್ತು ಅವ್ರಿಗೋಸ್ಕರ ಸೋರೆಕಾಯಿ ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡಿಕೊಟ್ಟೆ. ಪುದೀನ ಹಾಕಿ ಸ್ವಲ್ಪ ಡಯಟ್ ಮಾಡ್ತಾನಲ್ಲ ಅದಕ್ಕೋಸ್ಕರ. ಈ ತರಕಾರಿ ಎಲ್ಲ ಕುದಿಸಿಟ್ಟಿದ್ದು ಮತ್ತು ಅದರೊಳಗೆ ಸ್ವಲ್ಪ ಕಾಳು, ಹಸಿ ಕಾಳನ್ನು ನೆನೆಸಿಟ್ಟಿದ್ದೆ. ಮೊಳಕೆ ಬಂದಿದೆ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಈ ಮೊಳಕೆನ ಬಾಯ್ಲ್ ಮಾಡಬೇಕು. ಇವಾಗ ಇದರಲ್ಲಿ ಕ್ಯಾರೆಟನ್ನೆಲ್ಲ ತರಕಾರಿ ಕಟ್ ಮಾಡಿ ಹಾಕಿದ್ದೀನಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿ ಒಂದು 2-3 ಸೀಟಿ ಹಾಕಿಸ್ತೀನಿ. 2-3 ಸೀಟಿ ಹಾಕಿ ಬಾಯ್ಲ್ ಮಾಡಿ ಕೊಟ್ಟರೆ ಅವ್ರ ಟಿಫಿನ್ ಮಧ್ಯಾಹ್ನ ಹೊರಗಡೆ ತಿನ್ನೋಂಗಿಲ್ಲ. ಆಯಿಲ್ ಜಾಸ್ತಿ ಇರುತ್ತೆ, ಅವ್ರಿಗೆ ಬೊಜ್ಜು ಜಾಸ್ತಿ ಆಗಿದೆ, ಹೊಟ್ಟೆ ಬೊಜ್ಜೇ ಜಾಸ್ತಿ ಆಗಿರೋದು ಪಾಪ. ಮೇಲೆ ಹತ್ತಿ ಕೆಲಸ ಮಾಡೋದಲ್ಲ, ಅವರು ಎರೆಕ್ಷನ್ ಕೆಲಸ ಮಾಡ್ತಾರೆ ನನ್ನ ಗಂಡ ಮನೆ ಹೊರಗಡೆ. ಹಂಗಾಗಿ ಮನೆಯಲ್ಲಿ ಕುದಿಸಿದ ತರಕಾರಿ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಟಿಫಿನ್ಗೆ. ಕಲರ್ಫುಲ್ಲಾಗಿರುತ್ತೆ ನೋಡೋಕೆ. ಹಸಿ ಕಲರ್ಫುಲ್ ಚೆನ್ನಾಗೈತಿ, ಅದು ಕುದಿಸಿದ ಮೇಲೆ ಮಾತ್ರ ಭಾರಿ ಇರ್ತೈತಿ. ಎಲ್ಲ ರೆಡ್ ಕಲರ್ ಆಗಿರ್ತೈತಿ. ಅದಕ್ಕೆ ಇವಾಗ ಕುದಿಸೋಣ. ಒಂದು 3 ಸೀಟಿ ಆದರೆ ಸಾಕು. ಅಂದರೆ ಕಾಳು ಕೂಡ ನೆಂದಿರ್ತೈತಲ್ಲ, ಹಸಿ ಕಾಳು. ಜಾಸ್ತಿ ಸೀಟಿ ಆಗಿಬಿಟ್ರೆ ಜಾಸ್ತಿ ಕುದ್ರೆ ಮೆತ್ತಗಾಗ್ಬಿಡ್ತೈತಿ. ಹಂಗಾಗಿ ಜಾಸ್ತಿ ಕುದಿಯೋದೇನು ಬೇಡ. ಹಸಿ ಕಾಳೆ ಕಟ್ಕೊಂಡು ಹೋಗಿ ತಿಂತೇನಂದ್ರೆ ಅವರು, ನಾನು ಬೇಡ ಬಿಡು ಕೆಲಸದ ಮೇಲೆ ಜರ ಇರೋಂಗಿಲ್ಲ ಅಂತೇಳಿ ಬಾಯ್ಲ್ ಮಾಡಿದೆ ನೋಡಿ. ಇದು ಬಾಯ್ಲ್ ಆಯಿತು. ಇದು ಹೆಂಗಿದೆ ನೋಡೋಣ. ಇನ್ನೂ ಬಾಯ್ಲ್ ಮಾಡಬೇಕಲ್ಲ. ಆಮೇಲೆ ಅದೇ ಜ್ಯೂಸ್ ಅಂತ ಹೇಳಿದ್ನಲ್ಲ, ಜ್ಯೂಸ್ಗೋಸ್ಕರ ಅವ್ರಿಗೆ ಕ್ಯಾರೆಟು, ಸೋರೆಕಾಯಿ ಮತ್ತು ಸ್ವಲ್ಪ ಅಲ್ಲ, ಒಂದಿಟ್ಟು ಇದು ಪುದೀನ ಆಯಿತು. ಬಾಯ್ಲ್ ಕೂಡ ಆಯಿತು, ಜ್ಯೂಸೂ ಆಯಿತು. ಬೇಯಿಸಿ ಇನ್ನು ಜ್ಯೂಸ್ ಕೊಡ್ತೀನಿ. ಕಾಳು ಈ ಥರನೇ ಆಗಿದೆ ನೋಡಿ. ಈ ಥರ ಬಾಯ್ಲ್ ಮಾಡಿ ಕುದಿಸಿದ್ದನ್ನು ನನ್ನ ಗಂಡ ಡೈಲಿ ಬೆಳಗ್ಗೆ ಕೆಲಸ ಇದೆ. ಟಿಫಿನ್ನು ಮತ್ತು 2 ಟಿಫಿನ್, ಮಕ್ಕಳಿಗೆ ಟಿಫಿನ್ ಬೇರೆ, ಸಪ್ರೇಟ್ ಇವ್ರಿಗೆ ಬೇರೆ. ಈ ಥರ ಕಡಲೆಕಾಳು ಚೆನ್ನಾಗಿ ಕುದ್ದಿದೆ ನೋಡಿ. ಇದು ಅವ್ರ ಟಿಫಿನ್ನು, ಅವ್ರಿಗೋಸ್ಕರ ಟಿಫಿನ್ ಮಾಡ್ತಾಯಿದ್ದೀನಿ. ಟಿಫಿನ್ನು ಆಯಿತು. ಇದೇನೋ ನೀ ತಿನ್ನು ಅಂತ ನನಗೆ ಹಾಕಿದ್ದಾನೆ ಇಷ್ಟು ಸ್ಯಾಲೆಡು. ನಾನು ತಿನ್ನಬೇಕಂತ ಇದನ್ನು ಜ್ಯೂಸ್ ಅವ್ರಿಗೆ ಕುಡಿಸ್ತೀನಿ. ಜ್ಯೂಸ್ ಅವರೇ ಕುಡಿಯೋದು. ಅಂದರೆ ಅದು ಬಾಯ್ಲ್ ಆಗಿ ನೀರು ಇರ್ತೈತಲ್ಲ, ಸುಮ್ಮನೆ ವೇಸ್ಟ್ ಮಾಡೋದಿಲ್ಲ, ಕುಡಿಯೋಕೆ ಕೊಡ್ತೇನೆ. ಅವ್ರ ಟಿಫಿನ್ ಆಯಿತು. ನನಗೂ ಸ್ವಲ್ಪ ಇಟ್ಟಿದ್ದಾರೆ, ನೋಡ್ತೇನೆ. ತಿನ್ನೋದಾದರೆ ತಿಂತೇನೆ, ಇಲ್ಲ ಅಂದರೆ ಸೈಡ್ ಇಟ್ಬಿಡ್ತೇನೆ. ಇಲ್ಲ ಎಲ್ಲ ಕೆಲಸ ಮಾಡೋದು ತಿನ್ಬೇಕಂದ್ರೆ ಆಗಂಗಿಲ್ಲ ರೀಪ್ಪ, ಬೇಜಾರು. ಅದಕ್ಕೋಸ್ಕರ ಸ್ವಲ್ಪ ಪಲಾವ್ ಮಾಡಿಕೊಂಡು ಮಕ್ಕಳಿಗೆ ಪಲಾವ್ ಮಾಡಿದ್ರೆ ತಿಂದುಬಿಡ್ತೀನಿ ನಾನು. ಜ್ಯೂಸು ಕುಡಿತಾರೆ, ಅವ್ರಿಗೆ ಕೊಟ್ಟು ಕುಡೀರಿ ನೀವು ಅಂತ ಹೇಳ್ತೀನಿ. ಪಲಾವ್ ತಯಾರು ಮಾಡ್ತಾಯಿದ್ದೀನಿ ನೋಡಿ. ಪಲಾವ್ಗೋಸ್ಕರ ಎಣ್ಣೆ ಕಾಯಕ್ಕಿಟ್ಟು ಅವ್ರಿಗೆ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡೆ ಆವಾಗಲೇ ಫಸ್ಟಿಗೆ. ಬೆಳಗ್ಗೆಯಿಂದ ಕೆಲಸ ನಾನ್ ಸ್ಟಾಪ್ 10 ಗಂಟೆ ತನಕ ಕೆಲಸ. ಮಕ್ಕಳು ಸ್ಕೂಲ್ ಕಳಿಸ್ಬೇಕಂದ್ರೆ ಎಲ್ಲ ಕೆಲಸ ಮಾಡ್ತಾಯಿರು. ಹೌಸ್ ವೈಫ್ ಮಾಡೋದು. ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ.